ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿಗೆ ಮುನ್ನಡೆ ಸಿಗ್ತಾ ಇದೆ. ಅದು 85,000 ಮತಗಳ ಅಂತರದಿಂದ ಮುನ್ನಡೆ. ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು. 4ನೇ ತಲೆಮಾರು, ಗಾಂಧಿ ಕುಟುಂಬದ 4ನೇ ತಲೆಮಾರಿನ ಕುಡಿ ಪ್ರಿಯಾಂಕಾ ಗಾಂಧಿ ಅವರು. ವಯನಾಡಿನಲ್ಲಿ ತನ್ನ ಸಹೋದರ ಸ್ಪರ್ಧೆ ಮಾಡಿ ಗೆದ್ದಿದ್ದಂಥ ಒಂದು ಕ್ಷೇತ್ರ, ರಾಜೀನಾಮೆ ಕೊಟ್ಟಿದ್ದಂಥ ಕ್ಷೇತ್ರ. ಅಲ್ಲಿನ ಮತದಾರ ಪ್ರಿಯಾಂಕಾ ಗಾಂಧಿಗೆ ಮನ್ನಣೆಯನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಬಿಕಾಸ್ ಇದು ಸ್ಮಾಲ್ ಮಾರ್ಜಿನ್ ಅಲ್ಲ, 85,000 ಮತಗಳ ಮುನ್ನಡೆ. ವಯನಾಡಿನಲ್ಲಿ ಕಳೆದ ಬಾರಿ ಕೂಡ ರಾಹುಲ್ ಗಾಂಧಿ ಬಹಳ ದೊಡ್ಡ ಅಂತರದಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ರು. ಹೀಗಾಗಿ ಅದೊಂದು ಸೇಫ್ ಕಾನ್ಫಿಡೆನ್ಸಿ ಕಾಂಗ್ರೆಸ್ಗೆ ಇದ್ದೇ ಇತ್ತು. ಹೀಗಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನ ಅಲ್ಲಿ ಚುನಾವಣೆಗೆ ನಿಲ್ಲಿಸಿದ್ರು ಮತ್ತು ಪ್ರಿಯಾಂಕಾ ಗಾಂಧಿ ಒಂದು ಭರ್ಜರಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಚಂದ್ರಶೇಖರ್ ಅವರೇ, 3ಕ್ಕೆ 3 ದೋಸ್ತಿಗಳು ಗೆಲ್ತೀರಿ ಅನ್ನೋ ವಿಶ್ವಾಸದಲ್ಲಿದ್ದರೆ ಈಗ ಸದ್ಯಕ್ಕೆ 2ರಲ್ಲಿ ಕಾಂಗ್ರೆಸ್ನವರು ಮುನ್ನಡೆಯಲ್ಲಿದ್ದಾರೆ. ಇಲ್ಲ, ಇನ್ನು ತುಂಬ ಮತಗಳ ಎಣಿಕೆ ಇದೆ. ಆ ವಿಚಾರದಲ್ಲಿ ನಮಗೇನು ಡೌಟೇ ಇಲ್ಲ. 3ಕ್ಕೆ 3 ಎನ್ ಡಿ ಎ ಗೆಲ್ಲುತ್ತೆ. ನೋಡಿ, ಯಾಕೆಂತ ಹೇಳಿದ್ರೆ ಚನ್ನಪಟ್ಟಣದ ವಿಚಾರದೊಳಗಡೆಗೆ KPCC ಅಧ್ಯಕ್ಷರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಡಿ ಕೆ ಶಿವಕುಮಾರ್ ಅವರು ವಾಲಂಟ್ರಿಯಾಗಿ ಲೋಕಸಭಾ ಚುನಾವಣೆ ಮುಗಿತಿದ್ದಂಗೆ ಹೇಳಿದ್ರು ನಾನೇ ಅಲ್ಲಿ ಕ್ಯಾಂಡಿಡೇಟ್ ಅಂತೇಳಿ. ಒಂದ್ಸರಿ ಹೇಳಿದ್ದಲ್ಲ, ಹಲವಾರು ಬಾರಿ ಹೇಳ್ತಾ ಬಂದರು. ಯಾರು ಅವ್ರಿಗೆ ಹೇಳಿ ಅಂತ ಹೇಳಿರಲಿಲ್ಲ. ಆದರೆ ಎಲೆಕ್ಷನ್ ಹತ್ತಿರ ಬರ್ತಾ ನಿಧಾನಕ್ಕೆ ಅವ್ರು ವರ್ಷ ಚೇಂಜ್ ಮಾಡ್ಕೊಂಡೋದ್ರು. ಅಕ್ಟೋಬರ್ 20ನೇ ತಾರೀಕು ಒಂದು ಮೀಟಿಂಗ್ ಮುಗಿಸ್ಕೊಂಡು ಆಚೆ ಬರ್ತಾರೆ. ಆವಾಗ ಹೇಳ್ತಾರೆ 80% ಕಾಂಗ್ರೆಸ್ನ ಕಾರ್ಯಕರ್ತರು ಸುರೇಶ್ ಅವ್ರು ನಿಲ್ಲಿ, ಡಿ ಕೆ ಸುರೇಶ್ ಅವ್ರು ನಿಲ್ಲಿ ಅಂತ ಇಷ್ಟಪಡ್ತಿದ್ದಾರೆ ಅಂತೇಳಿ. 23ನೇ ತಾರೀಕು ಆಗಲೇ ವರ್ಷನೇ ಚೇಂಜು. ಅದೇನಾಯಿತು ಹಾಗಾದರೆ? ನಿಮಗೆ ನಿಂತ್ಕೊಳ್ಳೋದಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಅಲ್ಲ ಸರ್. ಒಂದು ಮಾತು ಅನ್ನೋದಕ್ಕೆ ಒಂದು ಬೆಲೆ ಬೇಡವಾ? ನೀವು ನಿಲ್ಲಲ್ಲ ಅಂತ ಗೊತ್ತಿದ ಮೇಲೆ ಯಾಕ್ರಿ ಊರಲ್ಲೆಲ್ಲ ಡಂಗುರ ಹೊಡ್ಕೊಂಬರಿ ನಾನೇ ಕ್ಯಾಂಡಿಡೇಟ್? ಒಬ್ಬ ಆರ್ಡಿನರಿ ಕೌನ್ಸಿಲರ್ ಅಲ್ಲ ಅವರು, ಒಬ್ಬ ಡೆಪ್ಯೂಟಿ ಚೀಫ್ ಮಿನಿಸ್ಟರು, KPCC ಅಧ್ಯಕ್ಷರು. ಅಷ್ಟು ಭಯಭೀತರಾಗಿ ಎಲ್ಲಿರೋರನ್ನ ಜಾರ್ಖಂಡ್ನಲ್ಲಿ ಸದ್ಯಕ್ಕೆ ಮ್ಯಾಜಿಕ್ ನಂಬರ್ನ ಕಡೆಗೆ ಇಂಡಿಯಾ ಬ್ಲಾಕ್ ಬಂದಿದೆ. ಇನ್ನು 7ನೇ ಸುತ್ತಿನಲ್ಲಿ ಯೋಗೇಶ್ವರ್ ಅವರು ಮುನ್ನಡೆಯನ್ನ ಮುಂದುವರಿಸಿದ್ದಾರೆ. ಜಾರ್ಖಂಡ್ನಲ್ಲಿ 42 ಸೀಟ್ಗಳನ್ನು ಮುನ್ನಡೆಯನ್ನು ಸಾಧಿಸೋದ್ರ ಮೂಲಕವಾಗಿ ಇಂಡಿಯಾ ಬ್ಲಾಕ್ ಮ್ಯಾಜಿಕ್ ನಂಬರ್ ಅನ್ನ ಸಾಧಿಸ್ತಾ ಇದೆ. 7ನೇ ಸುತ್ತಿನಲ್ಲಿ ಯೋಗೇಶ್ವರ್ ಅವರ ಮುನ್ನಡೆ ಮುಂದುವರೆದಿದೆ. 4,742 ಮತಗಳ ಅಂತರದ ಮುನ್ನಡೆಯನ್ನು ಸಾಧಿಸಿದ್ದಾರೆ CP ಯೋಗೇಶ್ವರ್. ಚನ್ನಪಟ್ಟಣ ನಗರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಮುನ್ನಡೆ ಸಿಕ್ಕಿದೆ. ಇದು ಇನ್ನು 2 ಸುತ್ತುಗಳ ನಂತರ ಏನಾಗುತ್ತೆ ಅನ್ನೋಂಥದ್ದು. ಯಾಕಂದರೆ 10ನೇ ಸುತ್ತಿನ ನಂತರ ಭಾಳ ಕ್ರೂಷಿಯಲ್ ಆಗಿರುವಂಥದ್ದು 10ರಿಂದ 15ನೇ ಸುತ್ತಿನ ನಡುವೆ ಇಲ್ಲಿ ಸಾಧಿಸಿರುವಂತಹ ಮುನ್ನಡೆ ಯೋಗೇಶ್ವರ್ ಅವರಿಗೆ ಮುಂದಿನ ಸುತ್ತುಗಳಲ್ಲಿ ಬರಬಹುದಾಗಿರುವಂತಹ ಹಿನ್ನಡೆಯನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ಈ ಚುನಾವಣೆಯಲ್ಲಿ. ಯಾಕಂದರೆ 4,000 ಅನ್ನುವಂಥದ್ದು ಅಷ್ಟು ಸುಲಭದಲ್ಲಿ ತಗ್ಗುವಂತಹ ಮತಗಳಲ್ಲ. ಅದು ಆ ಲೀಡ್ ಇದೆಯಲ್ಲ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಅವಕಾಶಗಳಿದ್ದೇ ಇರ್ತವೆ. ಆದರೆ ಸತತ ಮತ್ತೆ 5 ಸುತ್ತುಗಳು ಸಿಗ್ತವೆ. ಅದು ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಬರುವಂತಹ ಸುತ್ತುಗಳಿದ್ದಾವೆ. ಆವಾಗಲೂ ಕೂಡ ಯೋಗೇಶ್ವರ್ ಏನು ಆರಂಭಿಕವಾಗಿ ಒಂದು ಫೈಟ್ ಕೊಟ್ರಲ್ಲ, ಅದೇ ರೀತಿಯಾಗಿ ಕೇವಲ 1,000, 300, 600 ಇಷ್ಟೇ ಮುನ್ನಡೆ ಏನಾದರೂ ನಿಖಿಲ್ಗೆ ಸಿಕ್ತು ಅಂತೇಳಿ ಆದರೆ ಒಂದೊಂದು ಸುತ್ತಿನಲ್ಲಿ ನಿಖಿಲ್ ಅವರಿಗೆ ಗೆಲ್ಲುವಂಥದ್ದು ಕಷ್ಟ ಆಗಬಹುದು. ಆದರೆ ನಿಖಿಲ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಮುಂದಿನ ಸುತ್ತುಗಳಲ್ಲಿ ಮುನ್ನಡೆ ಸಿಗುತ್ತಾ ಅನ್ನೋಂಥದ್ದು ಕೂಡ ಕುತೂಹಲದಿಂದ ನೋಡಬೇಕಿದೆ. 7ನೇ ಸುತ್ತಿನಲ್ಲಿ ಇನ್ನೂ ಕೂಡ 8 ಸುತ್ತುಗಳು ಬಾಕಿ ಇದ್ದಾವೆ. ಒಟ್ಟು ಇನ್ನು 15 ಸುತ್ತುಗಳಲ್ಲಿ ಬಹುಶಃ ಅಲ್ಲಿ ಎಲೆಕ್ಷನ್ ನಡೆಯುತ್ತೆ. 20 ಸುತ್ತುಗಳಲ್ಲಿ ಎಲೆಕ್ಷನ್ ನಡೆದಿದೆ. 13 ಸುತ್ತುಗಳು ಇನ್ನೂ ಕೂಡ ಬಾಕಿ ಇರುವಂಥದ್ದು ಚನ್ನಪಟ್ಟಣ ನಗರ ಪ್ರದೇಶದಲ್ಲಿ, ಚನ್ನಪಟ್ಟಣದಲ್ಲಿ. ಹೀಗಾಗಿ ಈಗ ಆರಂಭಿಕ 7ನೇ ಸುತ್ತಿನ ನಂತರ 4,700 ಮತಗಳ ಅಂತರದ ಮುನ್ನಡೆಯನ್ನು ಯೋಗೇಶ್ವರ್ ಅವರು ಸಾಧಿಸಿದ್ದಾರೆ. 4,742 ಮತಗಳ ಅಂತರದಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಜಾರ್ಖಂಡ್ನಲ್ಲಿ ಒಂದು ಹಂತದಲ್ಲಿ 42ಕ್ಕೆ ಹೋಗಿದ್ದಂತಹ ಇಂಡಿಯಾ ಬ್ಲಾಕ್ನ ಮುನ್ನಡೆ ಈಗ ಮತ್ತೆ ಅದು 40ಕ್ಕೆ ಕುಸಿತ ಆಗಿದೆ. ಜಾರ್ಖಂಡ್ನಲ್ಲಿ ಬಹಳ ಜಿದ್ದಾಜಿದ್ದಿನ ಫೈಟ್ ಅಂತೂ ಸಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಹಾಯುತಿ 162 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು. ಕರ್ನಾಟಕದ ಜಾರ್ಖಂಡ್ನಲ್ಲಿ 40, 31 ಮತ್ತು 2. ಇನ್ನು ಮಹಾರಾಷ್ಟ್ರದ ವಿಚಾರಕ್ಕೆ ಬರೆದಿದೆ. ಮಹಾರಾಷ್ಟ್ರದಲ್ಲಿ ಈಗಾಗಲೇ 162 ಸೀಟ್ಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದರೆ ಇಂಡಿಯಾ ಬ್ಲಾಕ್ನವರು 84 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. 9 ಕಡೆಗಳಲ್ಲಿ ಇತರರು ಮುನ್ನಡೆಯನ್ನು ಹೊಂದಿದ್ದಾರೆ. ಮಹಾರಾಷ್ಟ್ರದ ರಿಸಲ್ಟ್ ಅಪ್ಡೇಟ್ಸನ್ನು ಇನ್ನೂ ತುಂಬ ಹೊತ್ತಿನವರೆಗೆ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಯಾಕಂದರೆ 288 ವಿಧಾನಸಭಾ ಕ್ಷೇತ್ರಗಳ ವಿಚಾರ ಒಂದಾದರೆ ಇಲ್ಲಿ ನೇರ ಪೈಪೋಟಿ ಇರುವಂತಹ ಕ್ಷೇತ್ರಗಳ ಜೊತೆಗೇನೆ ಬಂಡಾಯ ಅಭ್ಯರ್ಥಿಗಳ ಸಂಖ್ಯೆಯು ಕೂಡ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಇದ್ದೇ ಇದೆ. ಹೀಗಾಗಿ ತ್ರಿಕೋನ ಸ್ಪರ್ಧೆ ಅನೇಕ ಕ್ಷೇತ್ರಗಳಲ್ಲಿ ಕಂಡುಬಂದಿತ್ತು. ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಮತ್ತು ಸೋಲು ಗೆಲುವಿನ ಅಂತರವೂ ಕೂಡ ಬಹಳ ಕಡಿಮೆ ಇರುವಂಥ ಚಾನ್ಸಸ್ಸು ಬಹಳಷ್ಟು ಕ್ಷೇತ್ರಗಳಲ್ಲಿ ಇದ್ದೇ ಇರುತ್ತೆ. ಹೀಗಾಗಿ ಕಡೆಯ ಹಂತದವರೆಗೂ ಕೂಡ ಮಹಾರಾಷ್ಟ್ರ ತನ್ನ ಕುತೂಹಲವನ್ನು ಉಳಿಸ್ಕೊಂಡಿರುತ್ತೆ.
ನಿಖಿಲ್ಗೆ 33,628 ಮತಗಳು ಬಂದಿದ್ದಾವೆ. 7ನೇ ಸುತ್ತು ಮುಕ್ತಾಯ ಆದ ನಂತರ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಲೀಡನ್ನು ಸಾಧಿಸಿದೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಒಳ್ಳೆಯ ಮುನ್ನಡೆ ಸಿಕ್ಕಿದೆ. 37,587 ಮತಗಳ ಅಂತರದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ನೋಡ್ತಾ ಇದೀವಿ ಇಲ್ಲಿ ಪ್ರಮುಖವಾಗಿ ಯಾವ ರೀತಿಯಾದಂಥ ಒಂದು ರಿಸಲ್ಟ್ ಹಾಗೆ ಟ್ರೆಂಡ್ ಬರ್ತಾ ಇದೆ ಅನ್ನುವಂಥದ್ದನ್ನ, ಸ್ಪೆಷಲಿ ನಗರ ಪ್ರದೇಶದ ಕೌಂಟಿಂಗ್ ಸಂದರ್ಭದಲ್ಲಿ ಯೋಗೇಶ್ವರ್ ಅವರಿಗೆ ಮುನ್ನಡೆ, ಅದು 4,500ಕ್ಕೂ ಹೆಚ್ಚಿನ ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ನೆಕ್ಸ್ಟ್ ಇನ್ನೂ ಇನ್ನೊಂದು 2 ಸುತ್ತಲ್ಲಿ ಕಾಂಗ್ರೆಸ್ಗೆ ಲೀಡ್ ಸಿಗುವಂಥ ಚಾನ್ಸಸ್ ಇದೆ. ಬಿಕಾಸ್ ಇದನ್ನು 7ನೇ ಸುತ್ತು, 8 ಮತ್ತು 9ನೇ ಸುತ್ತು ಕೂಡ ಟೌನ್ನಲ್ಲೇ ಅದು ಕೌಂಟಿಂಗ್, ಟೌನ್ ಬೂತ್ಗಳ ಕೌಂಟಿಂಗ್ ನಡಿಬೇಕಾಗಿರುವಂಥ ಕಾರಣಕ್ಕೋಸ್ಕರ. ಸೊ ಹೀಗಾಗಿನೇ ಆವಾಗಲೇ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ಅಂತ. ಸೊ ಕಾದ್ ನೋಡಬೇಕು ಆ ಗ್ರಾಮೀಣ ಭಾಗದ ನಿರೀಕ್ಷೆ ಹುಸಿಯಾಗತ್ತಾ, ಅವ್ರ ನಿರೀಕ್ಷೆ ಇಟ್ಕೊಂಡಂತಲೇ ಅಲ್ಲಿ ಹೆಚ್ಚಿನ ಮತವನ್ನು ಪಡ್ಕೊಳ್ತಾರಾ ಅಂತ. ಬಿಕಾಸ್ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡಿರುವಂಥದ್ದು